ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯವರು ದೇಶದ ಬಡವರಿಗೆ ಶಕ್ತಿ ತುಂಬೋ ಕೆಲಸ ಮಾಡೇ ಇಲ್ಲ. ಇವರು ನರೇಂದ್ರ ಮೋದಿ ಇವೆಂಟ್ ಮ್ಯಾನೇಜರ್ ಅಷ್ಟೇ, ಇವರು ನಾಟಕಕಾರ ನರೇಂದ್ರ ಮೋದಿ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಇದೇ ನರೇಂದ್ರ ಮೋದಿ ಅವರು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗ್ತಾ ಇತ್ತು. 20 ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ಒಬ್ಬೊಬ್ಬ 4 ಜನಕ್ಕೆ ಅನ್ನ ಹಾಕಿದ್ರು, 3 ಜನಕ್ಕೆ ಅನ್ನ ಹಾಕಿದ್ರು. ಟೋಟಲ್ ಆಗಿ 80 ಕೋಟಿ 100 ಕೋಟಿ ಜನಕ್ಕೆ ಇದರಿಂದ ಊಟ ಸಿಗ್ತಾ ಇತ್ತು. ಆ ಕೆಲಸ ಮಾಡಲೇ ಇಲ್ಲ. ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಬೋಂಡ ಮಾರಿ ಅಂತ ಮಾತನಾಡ್ತಾರೆ ಇವರು. ಬಡವರು, ದಲಿತರು, ಅಲ್ಪಸಂಖ್ಯಾತರ ಜೀವನನೇ ಕಷ್ಟ ಆಗಿಬಿಟ್ಟಿದೆ. ಜನರಲ್ಲಿ ಭ್ರಮೆ ಹುಟ್ಟಿಸಿ ಜನರ ಭಾವನೆಯನ್ನು ಕೆರಳಿಸಿದ್ರು ಇವರು. ಪ್ರಧಾನಿ ಕುರ್ಚಿಗೇನೆ ಮೋದಿ ಯೋಗ್ಯರಲ್ಲ ಅಂತ ಹೇಳಿ ಸಿಎಂ ವಾಗ್ದಾಳಿ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಒಬ್ಬ ಒಳ್ಳೆ ನಾಟಕಕಾರ, ಇವೆಂಟ್ ಮ್ಯಾನೇಜರ್ ಅಷ್ಟೇ. ಬರೀ ಸುಳ್ಳು ಹೇಳೋದು, ಯಾವುದಾದ್ರೂ ಭರವಸೆ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದಾರ. 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತಂದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನಿರುದ್ಯೋಗ ಇದೆ ಈ ದೇಶದಲ್ಲಿ. ನಿರುದ್ಯೋಗಿ ಪದವೀಧರರಿದ್ದಾರೆ, ನಿರುದ್ಯೋಗಿ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಎಂದರು. 10 ವರ್ಷದಲ್ಲಿ ನರೇಂದ್ರ ಮೋದಿಯವರೇ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡಬೇಕಾಗಿತ್ತು. ಆದರೆ 10 ವರ್ಷಗಳಾದರೂ ಕೂಡ ಇದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿರುದ್ಯೋಗಿ ಯುವತಿಯರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳಿದ್ರಿ, ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳಿದ್ರಿ. ಇದು ಒಬ್ಬ ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತಲ್ಲ. ನೀವು ಆ ಕುರ್ಚಿಯ ನಿಲ್ಲಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಾಗ್ತದೆ. ಜನರಿಗೆ ಭ್ರಮಾಲೋಕದಲ್ಲಿ ಕೇವಲ ರೀತಿಯಲ್ಲಿ ಮಾಡಿ